ಹೊರಗಡೆಯಿಂದ ನೋಡಿದ್ರೆ ಗ್ರಂಥಾಲಯ, ಒಳಗಡೆ ನೋಡಿದ್ರೆ ಸಿಗರೇಟು ಗುಟ್ಕಾ ಅಡ್ಡ. ಇದು ಮಾನ್ವಿ ಪಟ್ಟಣದ ಪಂಪಾ ಉದ್ಯಾನವನದಲ್ಲಿ ಪುರಸಭೆ ಕಾರ್ಯಾಲಯದ ವತಿಯಿಂದ ನಿರ್ಮಿಸಿದ ಬಯಲು ಗ್ರಂಥಾಲಯ ಶೆಡ್ ಸ್ಥಿತಿಯನ್ನ ಒಮ್ಮೆ ನೋಡಿ. ಗ್ರಂಥಾಲಯದ ಒಳಭಾಗದಲ್ಲಿ ಮತ್ತು ಆಸನಗಳ ಮೇಲೆ ಸಿಗರೇಟು ಪ್ಯಾಕೆಟ್ಗಳು, ಗುಟ್ಕಾ ಕವರ್ಗಳು ಮತ್ತು ಇತರ ತ್ಯಾಜ್ಯ ವಸ್ತುಗಳು ಹರಡಿಕೊಂಡಿವೆ. ಗುಟ್ಕಾ ತಿಂದು ಉಗುಳುವಿಕೆಯ ಮೂಲಕ ಗೋಡೆಗಳು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಿವೆ. ಇದು ವಿದ್ಯಾಭ್ಯಾಸಕ್ಕಾಗಿ ಗ್ರಂಥಾಲಯ ಶೆಡ್ ನಿರ್ಮಿಸಿದ್ರೆ, ಆದರೆ ಅದು ಪುಂಡರ ಪಾಲಿಗೆ ಗುಟ್ಕಾ ಸಿಗರೇಟ್ ಅಡ್ಡವಾಗಿದೆ. ಗ್ರಂಥಾಲಯ ಜಾಗಕ್ಕಿಂತ ಹೆಚ್ಚಾಗಿ ದುಶ್ಚಟಗಳ ತಾಣವಾಗಿ ಬಳಕೆಯಾಗುತ್ತಿರುವಂತೆ ಕಂಡುಬರುತ್ತಿದೆ. ಪುರಸಭೆಯು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಓದುಗರಿಗಾಗಿ ಆಸನ ಹಾಗೂ ಶೆಡ್ ವ್ಯವಸ್ಥೆ ಕಲ್ಪಿಸಿದೆ. ಆದರೆ ಸರಿಯಾದ ನಿರ್ವಹಣೆ ಮತ್ತು ಭದ್ರತೆಯ ಕೊರತೆಯಿಂದಾಗಿ ಈ ಸ್ಥಳವು ಈಗ ಕಸದ ತೊಟ್ಟಿಯಂತಾಗಿದೆ. ಗ್ರಂಥಾಲಯದ ಒಳಭಾಗದಲ್ಲಿ ಮತ್ತು ಓದುಗರಿಗಾಗಿ ನಿರ್ಮಿಸಲಾದ ಆಸನಗಳ ಮೇಲೆ ಸಿಗರೇಟ್ ಪ್ಯಾಕೆಟ್ಗಳು, ಗುಟ್ಕಾ ಕವರ್ಗಳು, ಖಾಲಿ ಬಾಟಲಿಗಳು ಮತ್ತು ಇತರೆ ಪ್ಲಾಸ್ಟಿಕ್ ತ್ಯಾಜ್ಯಗಳು ಹರಡಿಕೊಂಡಿವೆ. ಪುರಸಭೆ ಅಧಿಕಾರಿಗಳು ಮಲಗಿದ್ದಾರೆ ಎಂಬುದು ಎದ್ದು ಕಾಣ್ತಾ ಇದೆ. ಸರ್ಕಾರಿ ಹಣದ ಸದ್ಬಳಕೆಯಾಗಬೇಕಾದ್ರೆ ಅಧಿಕಾರಿಗಳು ಕೇವಲ ಯೋಜನೆಗಳನ್ನು ಜಾರಿಗೊಳಿಸುವುದಲ್ಲದೆ ಅವುಗಳ ಸುಸ್ಥಿತಿಯ ಬಗ್ಗೆಯೂ ಕಾಳಜಿ ವಹಿಸಬೇಕಿದೆ. ಪಂಪಾ ಉದ್ಯಾನವನದ ಈ ಬಯಲು ಗ್ರಂಥಾಲಯಕ್ಕೆ ಇನ್ನಾದರೂ ಭಾಗ್ಯ ಸಿಗಲಿದೆಯೇ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, MD ಗೌಸ್, ಪ್ರಜಾಪವರ್ ಟಿವಿ, ಮಾನ್ವಿ.